इतरतश्चार्थेषु विज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो सर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ಕೃಷ್ಣನ ಹಿಂದಿನ ಘಟನೆಗಳ ಬಗ್ಗೆ, ಮುಂದೆ ಹಿಂದೆ ಆದಂತಹ ರಾಕ್ಷಸರ ಸಂಹಾರಗಳ ಬಗ್ಗೆ ವಿಸ್ತಾರವಾಗಿ ಗಮನಿಸಿದ್ದೇವೆ. ಮುಂದೆ ಕೃಷ್ಣನಿಂದ ಆಗಲಿರುವಂತಹ ಅಸುರ ಸಂಹಾರದ ಬಗ್ಗೆ ನಾರದರು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾರೆ. ಈಗ ಮಹಾಜ್ಞಾನಿಯಾದಂತಹ ಅಕ್ರೂರ, ಕೃಷ್ಣನ ಭಕ್ತನಾದಂತಹ ಅಕ್ರೂರ ಪರಮಾತ್ಮನನ್ನ ಮಥುರಾಪಟ್ಟಣಕ್ಕೆ ಕರೆತರಬೇಕು ಎಂಬ ಉದ್ದೇಶದಿಂದ, ಕಂಸನ ಆದೇಶದಿಂದ ಹೊರಟಿದ್ದಾನೆ. ಅವನು ಯಾವ ದಿವಸ ಆದೇಶವನ್ನು ಮಾಡಿದನೋ ಆ ದಿವಸ ರಾತ್ರಿಯೆಲ್ಲ ಅವನಿಗೆ ನಿದ್ದೆ ಬರಲಿಲ್ಲ. ನಾಳೆಯ ದಿವಸ ಜಗದೊಡೆಯನಾದಂತಹ ಕೃಷ್ಣನನ್ನ ನೋಡಬೇಕಾಗಿದೆ, ಆ ಕೃಷ್ಣನನ್ನ ಕರೆತರಬೇಕಾಗಿದೆ ಅಂತನ್ನುವ ಉತ್ಸಾಹದಲ್ಲಿ ಅವನಿಗೆ ನಿದ್ದೆ ಬರಲಿಲ್ಲ. ಬಹಳ ಕಾತರದಿಂದಾಗಿ ಕೃಷ್ಣನನ್ನ ಕರೆತರುವ ವಿಚಾರವಾಗಿ ಯೋಚನೆ ಮಾಡ್ತಾ ಕ್ಷಣ ಕ್ಷಣಗಳನ್ನು ಕೂಡ ಕರಿತಾ ಇದ್ದಾನೆ. ಬೆಳಗಾದ ತತ್ಕ್ಷಣದಲ್ಲಿ ತನ್ನ ನಿತ್ಯಾನ್ಹೀಕಗಳೆಲ್ಲವನ್ನೂ ಕೂಡ ಮುಗಿಸಿಕೊಂಡು, ಒಂದು ಸುವರ್ಣ ರಥ ಇದೆ, ಕಂಸನಿಗೋಸ್ಕರ ಅಂತ ಸಿದ್ಧ ಮಾಡಿ ಇಟ್ಟಂತಹ ಆ ರಥವನ್ನ ಕೃಷ್ಣನನ್ನ ಕರೆತರುವ ಉದ್ದೇಶದಿಂದಾಗಿ ಅಕ್ರೂರ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅಕ್ರೂರ ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಹೀಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಹಿಂದೆ ಯಾವ್ಯಾವ ಜನ್ಮಗಳಲ್ಲಿ ಯಾವ ಪುಣ್ಯಗಳನ್ನು ಮಾಡಿದ್ನೋ ಏನೋ ಗೊತ್ತಿಲ್ಲ, ಯಾವುದೋ ದೊಡ್ಡದಾದಂತಹ ತಪಸ್ಸನ್ನೇ ಮಾಡಿರಬೇಕು. ಸತ್ಪಾತ್ರರಿಗೆ ದಾನವನ್ನೂ ಮಾಡಿರಬೇಕು. ಯಾಕೆ ಅಂತಂದ್ರೆ, ನನಗೆ ಇವತ್ತು ಕೃಷ್ಣನ ದರ್ಶನ ಆಗೋದಿದೆ. ನಾವೆಲ್ಲ ಯಾವ ರೀತಿಯಾಗಿ ಯೋಚನೆ ಮಾಡ್ತೇವೋ ಅದಕ್ಕೆ ವಿಪರೀತವಾಗಿ ಯೋಚನೆ ಮಾಡ್ತಾ ಇದ್ದಾನೆ ಅಕ್ರೂರ. ನಾನಿವತ್ತು ಕೃಷ್ಣನ ದರ್ಶನಕ್ಕೆ ಹೋಗ್ತಾ ಇದ್ದೇನೆ, ಕೃಷ್ಣನ ಬಳಿಯಲ್ಲಿ ಏನು ಕೇಳಿಕೊಳ್ಳೋದು? ಕೃಷ್ಣನ ಅಭಿಷೇಕಕ್ಕೆ ಅಂತ ನಾ ಸೇವೆಯನ್ನು ಬರೆಸಿದ್ದೇನೆ. ಇದರಿಂದಾಗಿ ಕೃಷ್ಣನ ಬಳಿಯಲ್ಲಿ ಏನನ್ನ ಕೇಳಿಕೊಳ್ಳೋದು, ಯಾವ ಫಲವನ್ನು ಕೇಳಿಕೊಂಡು ಇದನ್ನೆಲ್ಲ ಮಾಡೋದು ಅಂತ ಅಂದುಕೊಳ್ತಾ ಇರ್ತೇವೆ. ಆದ್ರೆ ಇವನು ಹೇಳ್ತಾ ಇದ್ದಾನೆ, ಇಲ್ಲ, ಇವನು ಹೇಳ್ತಾ ಇದ್ದಾನೆ, ಅಕ್ರೂರ ಯೋಚನೆ ಮಾಡ್ತಾ ಇದ್ದಾನೆ, ನಾನೇನೋ ಸತ್ಕಾರ್ಯಗಳನ್ನ ಮಾಡಿರ್ಬೇಕು. ಸತ್ಕಾರ್ಯಗಳನ್ನ ಮಾಡಿದರೆ ಕೃಷ್ಣನನ್ನ ನೋಡುವಂತಹ ಸೌಭಾಗ್ಯ ನನಗೆ ಸಿಗತ್ತೆ.
ಕೃಷ್ಣನ ದರ್ಶನ ಸಿಗೋದು ಹಿಂದೆ ಮಾಡಿದಂತಹ ಜನ್ಮ ಜನ್ಮಗಳ ಪುಣ್ಯಗಳ ಫಲ. ಹೊರತಾಗಿ ಕೃಷ್ಣನ ದರ್ಶನ ಆಗಿದ್ರಿಂದ ಏನು ಫಲ ಸಿಗತ್ತೆ ಅಂತ ಯೋಚನೆ ಮಾಡಬಾರ್ದು. ಆ ರೀತಿಯಾಗಿ ಅಕ್ರೂರ ಯೋಚನೆ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಅಕ್ರೂರೋಪಿ ಚ ತಾಂ ರಾತ್ರಿಂ ಮಧುಪುರ್ಯಾಂ ಮಹಾಮತಿ ಉಷಿತ್ವಾ ರಥಮಾಸ್ಥಾಯ ಪ್ರಯಯೌ ನಂದ ಗೋಕುಲಂ. ಅಕ್ರೂರನು ಕೂಡ ಆ ರಾತ್ರಿಯಲ್ಲಿ ಮಧುರಾಪುರಿಯಲ್ಲಿ ವಾಸ ಮಾಡಿ ಬೆಳಗಾತ ತನ್ನ ಆಹ್ನಿಕಾದಿಗಳೆಲ್ಲವನ್ನು ಕೂಡ ಮುಗಿಸಿಕೊಂಡು ನಂದಗೋಕುಲಕ್ಕೆ ಕೃಷ್ಣನನ್ನ ಕರೆತರುವಂತಹ ಬಯಕೆಯಿಂದಾಗಿ ತೆರಳುತ್ತಾ ಇದ್ದಾನೆ. ದಾರಿಯಲ್ಲಿ ಹೋಗ್ತಾ ಭಗವಂತನಲ್ಲಿಯೇ ಪೂರ್ತಿಯಾಗಿ ಮನಸ್ಸನ್ನಿಟ್ಟಿದ್ದಾನೆ. ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ. ನಾವು ಬಹಳ ದಿನ ಬಿಟ್ಟು ಯಾವ್ದಾದ್ರೂ ಸಂಬಂಧಿಗಳ ಮನೆಗೆ ಹೋಗ್ತಾ ಇದ್ದೇವೆ, ಪರಿಚಯಸ್ಥರ ಮನೆಗೆ ಹೋಗ್ತಾ ಇದ್ದೇವೆ ಅಂತ ಆದ್ರೆ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತೇವೆ. ಹೋದಾಗ ಅವರ ಜೊತೆಯಲ್ಲಿ ಯಾವ ರೀತಿಯಾಗಿ ವರ್ತಿಸಬೇಕು, ಏನ್ ಮಾತಾಡ್ಬೇಕು, ಆಮೇಲೆ ಯಾರ ಭೇಟಿಗೋಸ್ಕರ ಹೋಗ್ತಾ ಇದ್ದೇವೋ ಅವರಿಗೂ ಮತ್ತು ನಮಗೂ ಇರುವಂತಹ ಸಂಬಂಧ ಏನು, ಅವರಿಂದ ನಮಗಾದಂತಹ ಉಪಕಾರಗಳೇನು, ಎದುರಿನಲ್ಲಿ ಅವರು ಸಿಕ್ಕಾಗ ನಮ್ಮನ್ನು ಹೇಗೆ ಆದರಿಸಬಹುದು, ನಾವು ವಾಪಸ್ ಅವರಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡಬೇಕು, ಇದೆಲ್ಲವನ್ನ ಬಹಳ ಯೋಚನೆ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಕಿಮ್ಮಯಾ ಚರಿತಂ ಭದ್ರಂ ಕಿಂ ತಪ್ತಂ ಪರಮಂ ತಪಃ ಕಿಂ ವಾ ಥಾಪ್ಯರ್ಹತೆ ದತ್ತಂ ಯದ್ರಕ್ಷ್ಯಾಮ್ಯದ್ಯ ಕೇಶವಂ. ಹಿಂದಿನ ಜನ್ಮದಲ್ಲಿ ಏನೇನು ಪುಣ್ಯದ ಕೆಲಸಗಳನ್ನು ಮಾಡಿದ್ದೇನೋ, ಯಾವ ದೊಡ್ಡ ತಪಸ್ಸನ್ನು ಮಾಡಿದ್ದೇನೋ, ಸತ್ಪಾತ್ರರಿಗೆ ಏನೇನು ದಾನ ಮಾಡಿದ್ದೇನೋ ಏನೋ ಗೊತ್ತಿಲ್ಲ, ಇವತ್ತು ಪರಮಾತ್ಮನ ದರ್ಶನವಾಗ್ತಾ ಇದೆ. ಈ ಕೃಷ್ಣನ ದರ್ಶನ ಇದೆಲ್ಲವೂ ಕೂಡ ಹೇಗಿದೆ ಅಂತಂದ್ರೆ ಅದಕ್ಕೊಂದನ್ನು ಹೇಳ್ತಾರೆ. ಅಯೋಗ್ಯನಾದಂತಹ ಪುರುಷನಿಗೆ ಜಗತ್ತಿನಲ್ಲಿ ಏನು ಬೇಕಾದರೂ ಸಿಗಬಹುದು. ದುಡ್ಡಿನ ಅಥವಾ ಸಂಪತ್ತಿನ ಆಸೆಯನ್ನ, ಆಮಿಷವನ್ನು ತೋರಿಸಿ ಜಗತ್ತಿನಲ್ಲಿ ಅಮೂಲ್ಯವಾದ ಯಾವ ಪದಾರ್ಥವನ್ನು ಬೇಕಾದರೂ ಕೊಂಡುಕೊಂಡು ಬಿಡಬಹುದು. ಆದರೆ ವೇದ ಪ್ರತಿಪಾದ್ಯನಾದಂತಹ ಪರಮಾತ್ಮನ ಅರಿವು ಬಹಳ ದುರ್ಲಭವಾದಂತಹದ್ದು. ಅಷ್ಟು ಸುಲಭವಾಗಿ ಎಲ್ಲರಿಗೂ ದೊರಕುವಂತಹದ್ದಲ್ಲ. ಅನೇಕ ಜನ್ಮಗಳ ಪುಣ್ಯಗಳ ರಾಶಿ ಇತ್ತು ಅಂತ ಆದ್ರೆ ಅದರ ಫಲದಿಂದಾಗಿ ಈ ವೇದಾಧ್ಯಯನ ದೊರಕತ್ತೆ. ಅಯೋಗ್ಯರಿಗೆ ಆ ವೇದಾಧ್ಯಯನದ ಫಲ ಅಥವಾ ವೇದ ಮಂತ್ರಗಳ ಅರ್ಥವನ್ನು ತಿಳಿದುಕೊಳ್ಳುವ ಸೌಭಾಗ್ಯ ಅಷ್ಟು ಸುಲಭವಾಗಿ ದೊರಕೋದಿಲ್ಲ. ಪರಮಾತ್ಮನ ತತ್ವಜ್ಞಾನ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಹೀಗೋ ಅದರಂತೆ ವಿಷಯ ಪದಾರ್ಥಗಳಲ್ಲಿಯೇ ಮುಳುಗಿದಂತಹ ಜನರಿಗೆ ಪರಮಾತ್ಮನ ದರ್ಶನವೂ ಕೂಡ ಅಷ್ಟೇ ದುರ್ಲಭವಾದಂತಹ, ಅಷ್ಟು ಸುಲಭವಾಗಿ ಪರಮಾತ್ಮನ ದರ್ಶನವಾಗುವುದಿಲ್ಲ. ಪರಮಾತ್ಮನ ದರ್ಶನ ನನಗೀಗ ಆಗುವಂತಹ ಸಂದರ್ಭ ಬಂದಿದೆ. ಇದು ಒಬ್ಬ ಭಿಕ್ಷುಕನಿಗೆ ದೊಡ್ಡದಾದಂತಹ ರಾಜ್ಯದ ಸಂಪತ್ತು ಸಿಕ್ಕ ಹಾಗೇ ಸರಿ. ಕೃಷ್ಣನ ದರ್ಶನ ಎಷ್ಟು ಅಮೂಲ್ಯವಾದದ್ದು ಅಂತ ಅಕ್ರೂರ ಯೋಚನೆ ಮಾಡ್ತಾ ಇದ್ದಾನೆ. ಇದು ಹೇಗೆ ಅಂತಂದ್ರೆ, ಯಾರಿಗೆ ಅಮೂಲ್ಯವಾದ ಆ ವಸ್ತುವಿನ ಬೆಲೆ ಗೊತ್ತಿರುತ್ತೋ ಮತ್ತು ಆ ವಸ್ತುವಿನ ಸಾಮೀಪ್ಯ ಇರೋದಿಲ್ವೋ ಅವರಿಗೆ ಆ ವಸ್ತುವಿನ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಮತ್ತು ಆದರದ ಭಾವ ಇರುತ್ತೆ. ನಾವೆಲ್ಲ ದಕ್ಷಿಣ ಭಾರತದಲ್ಲಿ ವಾಸ ಮಾಡ್ತಾ ಇರುವಂತವರು. ನಮಗ ಗಂಗಾ ನದಿ ಅಂತಂದು ಹೇಳಿದ್ರೆ ಗಂಗಾ ನದಿಯ ಬಗ್ಗೆ ಏನೋ ಒಂದು ವಿಶಿಷ್ಟವಾದ ಪಾವಿತ್ರ್ಯ ಬುದ್ಧಿ. ಗಂಗಾ ನದಿಯ ಸಮೀಪಕ್ಕೆ ಹೋದ್ರೆ
ಅದನ್ನ ನೋಡಿದರೆ ಏನೋ ಒಂದು ತರ ಮನಸ್ಸಿನಲ್ಲಿ ನೆಮ್ಮದಿ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದೆವು ಅಂತಾದ್ರೆ ನಮ್ಮ ಜನ್ಮ ಜನ್ಮಗಳ ಪಾಪವೆಲ್ಲವೂ ಕೂಡ ಕಳೆದುಕೊಂಡಂತಹ ಅನುಭವ. ಅಕ್ರೂರನಿಗೆ ದುರ್ಲಭವಾದಂತಹ ವಸ್ತುವಿನ ಪ್ರಾಪ್ತಿ, ಕೃಷ್ಣನ ಸಾಮೀಪ್ಯ ಈಗ ಸಿಗ್ತಾ ಇದೆ. ಇದು ಹೀಗೇ ಆಗಿದೆ ಅವನಿಗೆ. ನಮಗೆಲ್ಲ ಉತ್ತರ ಭಾರತದಲ್ಲಿರುವಂತಹ ಗಂಗಾ ನದಿಯ ದರ್ಶನ, ಸ್ನಾನ ಮುಂತಾದವುಗಳು ಆಗ್ತಾ ಇದೆ ಅಂತಂದು ಹೇಳಿದ್ರೆ ಬಹಳ ಸಂತೋಷವಾಗತ್ತೆ. ಅದರಲ್ಲೂ ವರ್ಷಗಳಿಂದಾಗಿ ಆ ಸ್ಥಳಕ್ಕೆ ಹೋಗದೇ ಇರುವಂತವರಿಗಂತೂ ಮೊದಲ ಬಾರಿಗೆ ಆ ಗಂಗಾ ನದಿಯನ್ನು ನೋಡುವಂತಹ ಅವಕಾಶ ಸಿಕ್ಕಿದೆ ಅಂತಾದ್ರೆ ಎಷ್ಟು ಕಾತರರಾಗಿ ಕಾಯ್ತಾ ಇರ್ತಾರೆ. ಇಲ್ಲಿಯೂ ಕೃಷ್ಣ ಹುಟ್ಟಿ 16 ವರ್ಷಗಳಾಗಿದೆ, 10 ವರ್ಷಗಳಾಗ್ತಾ ಬಂದಿದೆ. ಆದ್ರೆ ಇಲ್ಲಿಯವರೆಗೆ ಒಂದೇ ಒಂದು ಬಾರಿಯೂ ಕೂಡ ಕೃಷ್ಣನ ದರ್ಶನ ಅಕ್ರೂರನಿಗಾಗಿಲ್ಲ. ಮಥುರಾ ಪಟ್ಟಣದ ಜನರು ಯಾರಿಗೂ ಆಗಿಲ್ಲ. ಅವರೆಲ್ಲ ಬರೀ ಕೃಷ್ಣನ ಕಥೆಯನ್ನು ಕೇಳಿದ್ದೇ ಆಗಿದೆ ಅಷ್ಟೇ. ನಾವೆಲ್ಲ ಇಲ್ಲಿ ನಿಂತುಕೊಂಡು ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳಿಕೊಂಡಿದ್ದು. ಪ್ರತಿನಿತ್ಯದಲ್ಲಿ ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ಗಂಗೆಯನ್ನ ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡಿದ್ದೇ ಹೊರತಾಗಿ ಗಂಗಾ ನದಿಯ ಸಂಪರ್ಕ ನಮಗೆ ಎಂದಿಗೂ ಆಗಿದ್ದೇ ಇಲ್ಲ. ಮೊದಲ ಬಾರಿಗೆ ಗಂಗಾ ನದಿಯ ಸ್ಪರ್ಶವಾಗತ್ತೆ ಅಂತಾದಾಗ ಆ ಪುಳಕ ಏನಿರುತ್ತೋ ಆ ತರದ ಪುಳಕ ಇವನಿಗೆ ಆಗ್ತಾ ಇದೆ. ಕೃಷ್ಣನ ದರ್ಶನ ಆಗ್ತಾ ಇದೆ. ಅತ್ಯಂತ ದುರ್ಲಭವಾದದ್ದಿದು ಅಂತ. ಗೋಕುಲವಾಸಿಗಳಾದಂಥವರಿಗೆ ಪ್ರತಿನಿತ್ಯದಲ್ಲಿ ಕೃಷ್ಣನನ್ನು ನೋಡ್ತಾನೇ ಇದ್ದಾರೆ. ಕೃಷ್ಣನ ಬಗ್ಗೆ ಈ ತರದ ಆದರದ ಭಾವನೆ, ಈ ಅಮೂಲ್ಯ ಕೃಷ್ಣ ಅನ್ನುವ ಭಾವನೆ ಇನ್ನೂ ಅಷ್ಟು ದಟ್ಟವಾಗಿ ಆ ಗೋಕುಲದಲ್ಲಿರುವಂತಹ ಜನರಿಗೆ ಇರ್ಲಿಲ್ಲ. ಒಂದೊಂದು ಸಂದರ್ಭದಲ್ಲಿ ಅದನ್ನು ಕೃಷ್ಣ ತೋರಿಸಿದ. ಗೋಪಿಗೆಯರ ಜೊತೆಯಲ್ಲಿ ರಾಸಲೀಲೆಯಾಡುವ ಸಂದರ್ಭದಲ್ಲಿ ತನ್ನ ಸಾಮೀಪ್ಯ ಇಲ್ಲ ಅಂತಂದ್ರೆ ಯಾವ ರೀತಿಯಾದಂತಹ ವೇದನೆಯನ್ನು ಅನುಭವಿಸಬೇಕಾಗತ್ತೆ ಅಂತ ಗೋಪಿಕೆಯರಿಗೆ ಒಮ್ಮೆ ತೋರಿಸಿದ. ಆದ್ರೆ ಎಲ್ಲ ಗೋಪಾಲಕರಿಗೆ, ಆ ನಂದ ಗೋಕುಲದಲ್ಲಿರುವಂತಹ ವ್ಯಕ್ತಿಗಳಿಗೆ ಕೃಷ್ಣನ ಆ ಅಮೂಲ್ಯವಾದ ವ್ಯಕ್ತಿತ್ವದ ಬಗ್ಗೆ ಪೂರ್ತಿಯಾಗಿ ಅನುಭವ ಬಂದಿಲ್ಲ ಇನ್ನು. ಈಗ ಇವರು ಬಂದು ಕರೆದುಕೊಂಡು ಹೋದ್ರು ಅಂತಾದ್ರೆ ಆವಾಗ ಇದರ ಬಗ್ಗೆ ಮಹತ್ವ ಅವರಿಗೆ ಗೊತ್ತಾಗತ್ತೆ. ಮುಂದೆ ಅದನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಇಲ್ಲಿ ಕೃಷ್ಣನ ದರ್ಶನ ಅತ್ಯಂತ ದುರ್ಲಭವಾದಂತಹದ್ದು. ಇದರಲ್ಲಿ ಕೆಲವೊಂದನ್ನ ಹೇಳ್ತಾರೆ. ಕೆಲವೊಂದಿಷ್ಟನ್ನ ಪ್ರಯತ್ನ ಪಟ್ಟು ನೋಡಿಕೊಂಡು ಬಿಡಬಹುದು. ಆದರೆ ದೇವರ ದರ್ಶನ, ತೀರ್ಥಕ್ಷೇತ್ರಗಳ ದರ್ಶನ, ಇವು ಏನಿದೆಯೋ ಇವುಗಳೆಲ್ಲವೂ ಆಗಬೇಕು ಅಂತಂದು ಹೇಳಿದ್ರೆ ನಾವು ಬಯಸಿದ್ರೆ ಆಗುವಂತಹದ್ದಲ್ಲ. ಇವೆಲ್ಲ ನಮಗೆ ಸಿಗಬೇಕು ಅಂತಂದ್ರೆ ಪರಮಾತ್ಮನೇ ಬಯಸ್ಬೇಕು. ಇವನಿಗೆ ನಾನು ದರ್ಶನವನ್ನು ಕೊಡಬೇಕು ಅಂತ ಅವನು ಅಂದುಕೊಳ್ಬೇಕು. ಪರಮಾತ್ಮ ತನ್ನನ್ನು ತಾನು ತೋರಿಸಿಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೆ ಆವಾಗ ಪರಮಾತ್ಮನ ದರ್ಶನವಾಗತ್ತೆ ಹೊರತಾಗಿ ನಾವು ಬಯಸಿ ಆ ಪರಮಾತ್ಮನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯವರೆಗೂ ಕೃಷ್ಣ ನಮ್ಮ ಸಮೀಪದ ನಂದಗೋಕುಲದಲ್ಲಿ ಇದ್ದರೂ ಅವನ ದರ್ಶನ ನಮಗಾಗಿಲ್ಲ. ಈಗ ಕೃಷ್ಣನ ದರ್ಶನ ನಮಗಾಗುವಂತಹದ್ದಿದೆ ಅಂತ ಅಂದುಕೊಂಡು ಬಹಳ ಕಾತರದಿಂದ ಅಕ್ರೂರ ತೆರಳುತ್ತಾ ಇದ್ದಾನೆ. ಕೃಷ್ಣನ ದರ್ಶನ ತುಂಬಾ ದುರ್ಲಭವಾದದ್ದು ನನಗಾಗ್ತಾ ಇದೆ ಅಂತ ಅವನು ಅಂದುಕೊಳ್ಳುವಾಗ ಅವನನ್ನು ತಾನೇ ಅಂದುಕೊಳ್ತಾನೆ ಮುಂದೆ. ಮಮೈತದ್ ದುರ್ಲಭಂ ಮನ್ಯೆ ಉತ್ತಮ ಶ್ಲೋಕ ದರ್ಶನಂ ವಿಷಯಾತ್ಮನೋ ಯಥಾ ಬ್ರಹ್ಮ ಕೀರ್ತನಂ ಶೂದ್ರ ಜನ್ಮನಃ. ವಿಷಯಾಭಿಲಾಷಿಯಾದಂತಹ, ವಿಷಯ ಪದಾರ್ಥಗಳಲ್ಲಿ ಆಸಕ್ತನಾದಂತಹ ವ್ಯಕ್ತಿಗೆ ಬ್ರಹ್ಮಜ್ಞಾನ ಬರೋದು ಹೇಗೆ ತುಂಬಾ ದುರ್ಲಭವಾದದ್ದು, ಬ್ರಹ್ಮಜ್ಞಾನ ಅಷ್ಟು ಸುಲಭವಾಗಿ ದೊರಕೋದಿಲ್ಲ ಹೇಗೋ ಅದರಂತೆ ಪರಮಾತ್ಮನ ದರ್ಶನ ನಮ್ಮಂತಹ ಸಾಮಾನ್ಯರಿಗೆ ಬಹಳ ದುರ್ಲಭವಾದದ್ದು. ನಮಗೆ ಇವತ್ತು ಕೃಷ್ಣನ ದರ್ಶನ ಆಗ್ತಾ ಇದೆ ಅಂತ ಅಕ್ರೂರ ಅಂದುಕೊಳ್ತಾ ಇದ್ದಾನೆ. ಆಮೇಲೆ ಅವನೇ ಅಂದುಕೊಳ್ತಾ ಇದ್ದಾನೆ, ನನ್ನನ್ನು ನಾನು ಯಾಕೆ ಅವಮಾನಿಸಿಕೊಳ್ಬೇಕು, ನನ್ನನ್ನು ನಾನು ಹೀಗಳೆದುಕೊಳ್ಬೇಕು. ಯಾಕೆ ಅಂತಂದು ಹೇಳಿದ್ರೆ ಕೃಷ್ಣನ ದರ್ಶನ ನನಗೆ ಆಗದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನ ದರ್ಶನ ಆಗ್ಲೇಬೇಕು. ಯಾಕೆ ಅಂತಂದು ಹೇಳಿದ್ರೆ
ಜ್ಞಾನಿಯಾದಂತಹ ವ್ಯಕ್ತಿ ಈ ಸಂಸಾರದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ರು ಕೂಡ ಒಂದಲ್ಲ ಒಂದು ದಿವಸ ದಡವನ್ನು ಮುಟ್ಟಿಯೇ ಮುಟ್ಟುತ್ತಾನೆ. ಜ್ಞಾನಿಯ ದಡ ಯಾರು ಅಂತಂತ ಹೇಳಿದ್ರೆ ಪರಮಾತ್ಮ. ನಾನು ಪರಮಾತ್ಮನ ಭಕ್ತನಾಗಿದ್ದೇನೆ ಅನ್ನೋದಂತರೂ ಖಚಿತ. ಇವತ್ತಲ್ಲ ನಾಳೆ ನಮಗೆ ಭಗವಂತನ ಅನುಗ್ರಹ ಆಗಿಯೇ ತೀರತ್ತೆ. ಇದು ನಮ್ಮೆಲ್ಲರಿಗೂ ಕೂಡ ಅಕ್ರೂರ ಕೊಡ್ತಾ ಇರುವಂತಹ ದೊಡ್ಡ ಅಭಯ. ಅಕ್ರೂರನ ಮುಖಾಂತರವಾಗಿ ವೇದವ್ಯಾಸರು ನಮಗೆಲ್ಲ ಕೊಡ್ತಾ ಇರುವಂತಹ ಅಭಯ. ನಾವೆಲ್ಲ ಅಂದುಕೊಳ್ತೇವೆ, ನಾವೆಲ್ಲ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದೇವೆ, ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದೇವೆ, ಭಗವಂತನ ಕುರಿತಾಗಿ ಸ್ತೋತ್ರಗಳನ್ನು ಹೇಳ್ತಾ ಇದ್ದೇವೆ, ಪಾರಾಯಣಗಳನ್ನು ಮಾಡ್ತಾ ಇದ್ದೇವೆ, ವ್ರತಗಳನ್ನು ಮಾಡ್ತಾ ಇದ್ದೇವೆ, ನಿಯಮಗಳ ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಆದರೂ ಯಾಕೋ ಪರಮಾತ್ಮನಿಗೆ ನಮ್ಮ ಮೇಲೆ ಅನುಗ್ರಹವಾದ ಹಾಗೆ ಕಾಣಿಸ್ತಾ ಇಲ್ಲ. ನಮಗೇನೋ ಕಷ್ಟಗಳು, ಏನೋ ಕಾರ್ಪಣ್ಯಗಳು, ಇದರಿಂದಾಗಿ ದೂರ ಬರುವಂತಹ ಸಂದರ್ಭವೇ ಇಲ್ಲಲ್ಲ ಅಂತ ಮನಸ್ಸಿನಲ್ಲಿ ಬಹಳ ವ್ಯಥೆಯನ್ನ ಅನುಭವಿಸುವ ಹಾಗೆ ನಮಗನಿಸತ್ತೆ ಕೆಲವೊಮ್ಮೆ. ಆದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ, ಜ್ಞಾನಿಯಾದವನು, ಭಗವನ್ ಮಾರ್ಗದಲ್ಲಿ ಇರುವವನು, ಭಗವಂತನ ಭಕ್ತನಾದವನು ಅಂತ ಯಾರಿದ್ದಾನೋ ಅವನಿಗೆ ಇಂದಲ್ಲ ನಾಳೆ ಭಗವಂತನ ಅನುಗ್ರಹ ಆಗಿಯೇ ತೀರ್ಬೇಕು. ಭಗವಂತನ ಅನುಗ್ರಹ ಆಗದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾಲ ಪ್ರವಾಹದಲ್ಲಿ ಅವನು ಕೊಚ್ಚಿಕೊಂಡು ಹೋಗ್ತಾ ಇರಬಹುದು, ತತ್ಕಾಲದಲ್ಲಿ ಏನೋ ಸ್ವಲ್ಪ ದಾರಿ ವ್ಯತ್ಯಸ್ತವಾದ ಹಾಗೆ ಇರಬಹುದು. ಆದರೂ ಎಂದಾದ್ರೂ ಒಂದು ದಿವಸ ಆ ದಾರಿಯನ್ನ ಕಂಡುಕೊಳ್ತಾನೆ. ಆ ದಾರಿಯ ಮುಖಾಂತರವಾಗಿ ಈ ಸಂಸಾರ ಸಾಗರವನ್ನ ದಾಟ್ಲೇಬೇಕು. ಮೈವಂ ಮಾಂ ಅವಾಮಂ ಸ್ಯಾಮಿ ಸ್ಯಾದೇವ ಅಚ್ಯುತ ದರ್ಶನಂ ಕ್ರಿಯಮಾಣಃ ಕಾಲನದ್ಯಾಂ ಕ್ವಚಿತ್ ತರತಿ ಕಶ್ಚನ. ನನ್ನನ್ನು ನಾನು ಯಾಕೆ ಅವಮಾನ ಮಾಡಿಕೊಳ್ಬೇಕು? ಅಚ್ಯುತ ದರ್ಶನಂ ಸ್ಯಾದೇವ, ನಾನು ಭಗವಂತನ ಭಕ್ತನಾಗಿದ್ದೇನೆ, ಇದು ನನ್ನ ಮನಸ್ಸಿನಲ್ಲಿ ನನಗೆ ನಿಶ್ಚಯವಾಗಿದೆ, ನಾನು ಭಗವಂತನ ಭಕ್ತನಾಗಿದ್ದೇನೆ ಅಂತಾದ ಮೇಲೆ ಇವತ್ತಲ್ಲ ನಾಳೆ ಭಗವಂತನ ಅನುಗ್ರಹ ನನ್ನಲ್ಲಿ ಆಗ್ಲೇಬೇಕು. ಆಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಮರುಗೋದ ಅವಶ್ಯಕತೆ ಇಲ್ಲ. ಇಷ್ಟು ದಿವಸ ಭಗವಂತನಿಗೆ ತನ್ನನ್ನು ತಾನು ತೋರಿಸಿಕೊಳ್ಬೇಕು ಅಂತ ಬಯಕೆ ಇರಲಿಲ್ಲ. ಈಗ ಭಗವಂತನಿಗೆ ತನ್ನನ್ನು ತಾನು ತೋರಿಸಿಕೊಳ್ಳಬೇಕು ಆಸೆಯಾಗಿದೆ. ಅದರಿಂದಾಗಿ ನಾನು ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದೇನೆ. ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಈ ತರದ ಭಾವನೆ ಇರಬೇಕು. ಯಾವಾಗ ಭಗವಂತನ ಮೂರ್ತಿಯ ದರ್ಶನವಾಗುತ್ತೋ ಆವಾಗ ಜೀವನದಲ್ಲಿರುವ ಯಾವ ಯಾವ ಮಂಗಲಗಳಿವೆ ಮಂಗಲವೆಲ್ಲವೂ ಕೂಡ ಯಾಕೆಂತಂದ್ರೆ ಕೋಟಿ ಕೋಟಿ ಸಂಖ್ಯೆ ಭಾರತದಲ್ಲಿ ಜನರೆಲ್ಲೂ ಇದ್ದಾರೆ. ಎಲ್ಲರಿಗೂ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಡುವಂತಹ ಅವಕಾಶ, ಎಲ್ಲರಿಗೂ ಭಗವಂತನ ಪ್ರತಿಮೆಗಳ ದರ್ಶನದ ಅವಕಾಶ ಸಿಕ್ಕಿರೋದಿಲ್ಲ. ಎಷ್ಟೆಷ್ಟೋ ಜನರಿಗೆ ತೀರ್ಥಕ್ಷೇತ್ರದ ಪ್ರವಾಸವನ್ನು ಮಾಡುವಂತಹ ಸೌಭಾಗ್ಯಗಳು ಸಿಕ್ಕಿರೋದಿಲ್ಲ. ಭಗವಂತನ ಮಂದಿರಗಳಿಗೆ ಹೋಗುವಂತಹ ಅವಕಾಶವೂ ಎಷ್ಟು ಜನಕ್ಕೆ ಇರೋದೇ ಇಲ್ಲ. ಯಾವುದು ಹಳ್ಳಿಗಳಿರ್ತಾರೆ, ಸಿಟಿಗಳಲ್ಲಿ ಇರ್ತೇವೆ, ನಾವು ಬಹಳ ದೂರದಲ್ಲಿರುತ್ತೆ. ಭಗವಂತನ ಅನುಸಾರವಾಗಿ ಗುರುಗಳೇ ಕಟ್ ಆಗ್ತಾ ಇದೆ ಗುರುಗಳೇ. ಭಗವಂತನ ಹೌದಾ? ಹಾ ಸರಿ. ಭಗವಂತನ ಮಂದಿರದಲ್ಲಿ ಮನೆಯಲ್ಲಿಯೇ ಚಿಕ್ಕದಾದ ಮಂದಿರವನ್ನ ಮಾಡಿಕೊಂಡು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅಲ್ಲಿಯೇ ಪೂಜೆ ಮುಂತಾದವುಗಳೆಲ್ಲವನ್ನ ಮಾಡಿಕೊಂಡು ನಾವಿರ್ತೇವೆ. ಹಾಗಿರುವಂತಹ ಸಂದರ್ಭದಲ್ಲಿ ನಮಗೆ ಆ ಭಗವಂತನ ದರ್ಶನವಾಗೋದು ಬಹಳ ಅಪರೂಪ ಅಂತಾದಾಗ ನಾವು ಯಾವಾಗಾದ್ರೂ ಪರಮಾತ್ಮನ ಮಂದಿರಗಳಿಗೆ ಹೋಗಿ ಭಗವಂತನ ವಿಗ್ರಹಗಳನ್ನ, ಅಲ್ಲಿ ಸನ್ನಿಹಿತನಾದಂತಹ ಪರಮಾತ್ಮನ ದರ್ಶನವಾಗ್ತಾ ಇದೆ ಅಂತಂದ್ರೆ ಮನಸ್ಸಿನಲ್ಲಿ ಈ ತರ ಯೋಚನೆ ಮಾಡಬೇಕು. ಮಮಾದ್ಯ ಮಂಗಲಂ ನಷ್ಟಂ ಫಲವಾಶ್ಚೈವ ಮೇ ಭವಃ.
ಯನ್ನಮಸ್ಯೆ ಭಗವತೋ ಯೋಗಿಧ್ಯೇಯಾಂಘ್ರಿ ಪಂಕಜಂ. ನನ್ನ ಅಮಂಗಲಗಳೆಲ್ಲವೂ ನಾಶವಾಗಿ ಹೋಗಿದೆ. ಯಾಕೆ ಅಂದ್ರೆ ಇವತ್ತು ಪರಮಾತ್ಮನ ದರ್ಶನ ನನಗೆ ಆಗ್ತಾ ಇದೆ. ಪರಮಾತ್ಮನ ದರ್ಶನ ನನಗೆ ಇವತ್ತು ಆಗ್ತಾ ಇದೆ. ನನ್ನಲ್ಲಿರುವಂತಹ ಯಾವ ಯಾವ ಕಲ್ಮಶಗಳಿವೆಯೋ, ಅಮಂಗಲಗಳಿವೆಯೋ, ಆ ಅಮಂಗಲಗಳೆಲ್ಲವೂ ಕೂಡ ಸಮೂಲವಾಗಿ ನಾಶವಾಗ್ತಾ ಇದೆ. ನನ್ನ ಜನ್ಮ ಸಾರ್ಥಕವಾಗ್ತಾ ಇದೆ. ಯೋಗಿಗಳೆಲ್ಲ ಧ್ಯಾನ ಮಾಡ್ತಾ ಯಾವ ರೂಪವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾ ಇರ್ತಾರೋ ಅಂತಹ ಪರಮಾತ್ಮನ ಪಾದ ಪದ್ಮಗಳನ್ನ ದರ್ಶನ ಮಾಡ್ಲಿಕ್ಕೆ ಅಂತ ನಾನು ಹೊರಟಿದ್ದೇನೆ. ಪರಮಾತ್ಮನ ದರ್ಶನವಾಗತ್ತೆ. ಭಗವಂತನ ದರ್ಶನ ಭಾಗ್ಯದಿಂದ ನನ್ನ ಎಲ್ಲ ಪಾಪಗಳು, ಅನಿಷ್ಟಗಳು ಎಲ್ಲವೂ ನಿವೃತ್ತಿ ಆಗಿಯೇ ಆಗತ್ತೆ. ನನ್ನ ಜನ್ಮ ಸಾರ್ಥಕವಾಯಿತು ಅನ್ನುವ ಯೋಚನೆ ಭಗವಂತನ ದರ್ಶನವನ್ನು ಮಾಡುವಂತಹ ಪ್ರತಿಯೊಬ್ಬರಿಗೂ ಇರಬೇಕು. ಭಗವಂತನ ಪ್ರತಿಮೆಗಳ ದರ್ಶನವನ್ನು ಮಾಡುವ ಸಂದರ್ಭದಲ್ಲೂ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಈ ತರದ ಭಾವನೆ ಇರಬೇಕು. ಮಮಾದ್ಯ ಮಂಗಲಂ ನಷ್ಟಂ ಫಲವಾಶ್ಚೈವ ಮೇ ಭವಃ. ನನ್ನ ಅಮಂಗಲಗಳೇನಿದೆಯೋ ಅದೆಲ್ಲವೂ ನಾಶವಾಗಿ ಹೋಯಿತು. ಮೇ ಭವಃ ಫಲವಾಶ್ಚೈವ. ನನ್ನ ಜನ್ಮ ಸಾರ್ಥಕವಾಗಿದೆ. ಯಾಕೆ? ಯನ್ನಮಸ್ಯೆ ಭಗವತೋ ಯೋಗಿಧ್ಯೇಯಾಂಘ್ರಿ ಪಂಕಜಂ. ನಾನಿವತ್ತು ಹೋಗಿ ದೇವಸ್ಥಾನದಲ್ಲಿ ಪರಮಾತ್ಮನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡ್ತೇನೆ. ಯಾಕೆಂದ್ರೆ ಆ ಮೂರ್ತಿಯಲ್ಲಿ ಪರಮಾತ್ಮನ ಸನ್ನಿಧಾನ ವಿಶೇಷವಾಗಿ ಇರುತ್ತೆ. ಅಲ್ಲಿ ಪರಮಾತ್ಮನ ಮೂರ್ತಿಗೆ, ಪ್ರತೀಕಕ್ಕೆ, ಅಲ್ಲಿ ಸನ್ನಿಹಿತನಾದಂತಹ ಪರಮಾತ್ಮನಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡ್ತೇನೆ. ಇದರಿಂದಾಗಿ ನನ್ನ ಪಾಪಗಳೆಲ್ಲವೂ ನಾಶವಾಗತ್ತೆ. ಯೋಗಿಗಳಿಂದ ಪರಮಾತ್ಮನ ಮೂರ್ತಿಯ ದರ್ಶನ ನನಗಾಗ್ತಾ ಇದೆ. ಪರಮಾತ್ಮನ ಸ್ವರೂಪದ ದರ್ಶನವಾಗ್ಲಿಕ್ಕೆ ಬೇಕಾದಂತಹ ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಭಾವನೆ ಇರಬೇಕು. ಅಕ್ರೂರ ಅದನ್ನು ಮಾಡ್ತಾ ಇದ್ದಾನೆ. ಯೋಗಿಗಳೆಲ್ಲ ಧ್ಯಾನ ಮಾಡಿ ಯಾವ ಪರಮಾತ್ಮನ ರೂಪವನ್ನ ಪ್ರತ್ಯಕ್ಷ ಮಾಡಿಕೊಳ್ಬೇಕು ಅಂತ ಇಡೀ ಜೀವನವನ್ನ ಗಂಧವನ್ನ ತೇಯ್ದ ಹಾಗೆ ತೇದು ಸಾರ್ಥಕಗೊಳಿಸಿಕೊಳ್ಳುತ್ತಾರೋ ಅಂತಹ ಪರಮಾತ್ಮನ ಪಾದ ಪದ್ಮಗಳ ದರ್ಶನದ ಸೌಭಾಗ್ಯ ನನಗೆಂದು ಸಿಕ್ಕಿದೆ. ಹಾಗಾಗಿ ನನ್ನ ಜನ್ಮ ಸಾರ್ಥಕವಾಯಿತು. ಇಷ್ಟು ದಿವಸಗಳ ಕಾಲ ಕಂಸನ ಬಳಿಯಲ್ಲಿದ್ದು ರಾಜಕೀಯದಲ್ಲಿ ಮುಳುಗಿ ಯಾವ ಯಾವ ಪಾಪಗಳನ್ನು ಮಾಡಿದ್ನೋ ಆ ಪಾಪಗಳೆಲ್ಲವೂ ಕೂಡ ನಾಶವಾಗಿ ಹೋಯಿತು. ನನ್ನ ಜೀವನದ ಸಾರ್ಥಕತೆ ಯಾವುದು? ನಾನು ತಿಂದಿದ್ದು, ಉಂಡಿದ್ದು, ಅನುಭವಿಸಿದ್ದು, ನನ್ನ ರಾಜಕೀಯ, ನನ್ನ ಕೆಲಸ, ಕರ್ತವ್ಯಗಳು ಇವೆಲ್ಲವೂ ನನ್ನ ಜೀವನದ ಸಾರ್ಥಕತೆಯೋ? ಅಲ್ಲ. ಭಗವಂತನ ಪೂಜೆ, ಭಗವಂತನ ಸ್ಮರಣೆ ಇವೆಲ್ಲವೂ ಕೂಡ ಜೀವನದ ಸಾಫಲ್ಯಕ್ಕೆ ಕಾರಣವಾದಂಥದ್ದು. ಅದರಿಂದ ನಾನು ಮಾಡಿದ ಪ್ರತಿಯೊಂದು ಕರ್ಮಗಳು ಕೂಡ ಭಗವಂತನ ಪೂಜಾರೂಪವಾಗಿರಲಿ, ಭಗವಂತನ ಅನುಗ್ರಹ ನಮ್ಮ ಮೇಲೆ ವಿಶೇಷವಾಗಿರಲಿ ಅಂತ ಅವನು ಯೋಚನೆ ಮಾಡಿಕೊಂಡು ಹೊರಟಿದ್ದಾನೆ. ಎಂಥವನು ಕೃಷ್ಣ! ಯಾಕೆ ಆ ಕೃಷ್ಣನನ್ನು ನೋಡಿದರೆ ನನ್ನ ಅಮಂಗಲ ನಾಶವಾಗತ್ತೆ, ನನ್ನ ಜನ್ಮ ಸಾರ್ಥಕವಾಗುವಂತಹ ದೊಡ್ಡ ವ್ಯಕ್ತಿತ್ವ ಏನಿದೆ ಕೃಷ್ಣನಲ್ಲಿ ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಹಿಂದೆ ನಾರದರು ಪರಮಾತ್ಮನ ಸ್ವರೂಪದ ಬಗ್ಗೆ ಕೊಂಡಾಡಿದ್ರು. ಈಗ ಅದೇ ಪರಮಾತ್ಮನ ಸ್ವರೂಪದ ಬಗೆಗೆ ಅಕ್ರೂರ ತಾನು ತಿಳಿದಷ್ಟು ಮಟ್ಟಿಗೆ ನಮ್ಮೆಲ್ಲರಿಗೂ ತಿಳಿಸಿ ಇಂತಹ ಪರಮಾತ್ಮನನ್ನು ನೋಡ್ತಾ ಇದ್ದೇವೆ ಅನ್ನುವ ಭಾವನೆ, ಇಂತಹ ಪರಮಾತ್ಮನ ದರ್ಶನವನ್ನು ಮಾಡ್ತಾ ಇದ್ದೇವೆ ಅನ್ನುವ ಅನುಸಂಧಾನ ನಮಗೆ ಪ್ರತಿಯೊಂದು ಸಂದರ್ಭದಲ್ಲೂ ದೇವಸ್ಥಾನಗಳಿಗೆ ಹೋಗುವಾಗ, ಪರಮಾತ್ಮನ ಮೂರ್ತಿಗಳಲ್ಲಿ ಅರ್ಚನೆ ಮಾಡುವ ಸಂದರ್ಭದಲ್ಲಿ ಈ ತರದ ಭಾವನೆಗಳಿರಬೇಕು ಅಂತ ಹೇಳ್ತಾ ಇದ್ದಾರೆ. ಕಂಸೋ ಬತಾದ್ಯಾಕೃತಮೇತ್ಯನುಗ್ರಹಂ ದ್ರಕ್ಷ್ಯೇಂಘ್ರಿ ಪದ್ಮಂ ಪ್ರಹಿತೋ ಮುನಾ ಹರೇಃ ಕೃತಾವತಾರಸ್ಯ ದುರತ್ಯಯಂ ತಮಃ ಪೂರ್ವೇ ತರನ್ ಯನ್ನಖಮಂಡಲತ್ವಿಷಾ. ನನಗೆ ಕಂಸ ಇಲ್ಲಿ ಕರೆದುಕೊಂಡು ಬರ್ಲಿಕ್ಕೆ ಕಳಿಸಿದ್ದಾನೆ. ವಸ್ತುತಃ ಕಂಸ ದುಷ್ಟ. ಅವನನ್ನ ಕಳಿಸ್ತಾ ಇರೋದು ಯಾವ ಉದ್ದೇಶದಿಂದ? ಇವನನ್ನ ಕರೆದುಕೊಂಡು ಬರಬೇಕು, ಕೃಷ್ಣನನ್ನ ಕರೆದುಕೊಂಡು ಬರಬೇಕು. ಹೌದು, ಕೃಷ್ಣನನ್ನ ಕರೆದುಕೊಂಡು ಬರಬೇಕು. ಯಾವುದಕ್ಕೋಸ್ಕರ ಕೃಷ್ಣನನ್ನ ಕರೆದುಕೊಂಡು ಬರಬೇಕು? ಅವನಿಗೇನು ಪಾದ ತೊಳೆದು ಸಿಂಹಾಸನದ ಮೇಲೆ ಕೂಡಿಸ್ಲಿಕ್ಕೋಸ್ಕರ ಕಂಸ ಕಳಿಸ್ತಾ ಇದ್ದಾನ ನನ್ನನ್ನ? ಇಲ್ಲ.
ಕೃಷ್ಣನನ್ನ ಸಂಹಾರ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ದುರುದ್ದೇಶದಿಂದಲೇ ಕಂಸ ನನ್ನನ್ನ ಕಳಿಸ್ತಾ ಇದ್ದಾನೆ. ಆದರೂ ಕಂಸ ನನ್ನನ್ನು ಈ ಕೆಲಸಕ್ಕೆ ಕಳಿಸ್ತಾ ಇದ್ದಾನಲ್ಲ, ಕರೆದುಕೊಂಡು ಬಾ ಅಂತ ಹೇಳ್ತಾ ಇದ್ದಾನಲ್ಲ, ಇದು ನನ್ನ ಕಿವಿಗೆ ಅಮೃತವನ್ನು ಸುರಿದ ಹಾಗೆ ಆಗ್ತಾ ಇದೆ. ಅವನು ಮುಂದೆ ಹೇಳಿದ ಏನೇನು ಕೆಲಸಗಳಿದೆಯೋ, ನಾನೆಲ್ಲ ಮುಷ್ಟಿಕ ಚಾಣೂರ ಇವರೆಲ್ಲರನ್ನು ಬಿಟ್ಟು, ಮಲ್ಲರನ್ನು ಬಿಟ್ಟು ಕೃಷ್ಣನನ್ನ ಸಂಹಾರ ಮಾಡ್ತೇನೆ, ದೊಡ್ಡದಾದಂತಹ ಆನೆ ಕೋಲೆಯಾಪೀಡವನ್ನು ಬಿಟ್ಟು ಕೃಷ್ಣನನ್ನು ತುಳಸಿ ಕೊಂದು ಹಾಕ್ತೇನೆ ಅಂತ ಅವನೇನ್ ಹೇಳ್ತಾ ಇದ್ದಾನಲ್ಲ, ಇದು ಯಾವುದು ಕೂಡ ಈ ಅಕ್ರೂರನ ಕಿವಿ ಮೇಲೆ ಬೀಳಿಲ್ಲಂತೆ. ಯಾಕೆ ಅಂತಂದ್ರೆ ಸಂಸಾರ ಸಾಗರ ಅನ್ನೋದೇನಿದೆಯೋ ಇದು ದೊಡ್ಡದಾದ ಅಜ್ಞಾನದ ಸಾಗರ. ಇದನ್ನ ಕೈಯಲ್ಲಿ ಈಜಿ ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭವಾದದ್ದಲ್ಲ. ದೊಡ್ಡದಾದ ಅಜ್ಞಾನದ ರಾಶಿ ಇದು. ಕಾರ್ಗತ್ತಲೆ ಅಂತ ಕಗ್ಗತ್ತಲು. ಕಗ್ಗತ್ತಲಿನ ಮಧ್ಯದಲ್ಲಿ, ನಮಗೆ ಗೊತ್ತೇ ಇಲ್ಲದೆ ಇರುವಂತಹ ಸಮುದ್ರದ ಮಧ್ಯದಲ್ಲಿ ಬಿಟ್ಬಿಟ್ರು ಅಂತಂದು ಹೇಳಿದ್ರೆ ನಾವು ಅದನ್ನ ದಾಟಿ ತೀರವನ್ನ ದಡವನ್ನ ತೇರ್ಲಿಕ್ಕೆ ಸಾಧ್ಯ ಉಂಟು? ಬರೀ ಕೈ ಬಡಿತೇವೆ, ಸ್ವಲ್ಪ ಹೊತ್ತು ಕೈ ಸೋಲತ್ತೆ, ಬೀಳ್ತೇವೆ, ಆ ಸಮುದ್ರದಲ್ಲಿ ಮುಳುಗಿ ಹೋಗಿ ಬಿಡುತ್ತೇವೆ. ಹಾಗೆಯೇ ಈ ಸಂಸಾರದ ಸಾಗರವೂ ಕೂಡ ಯಾವ ಕಡೆ ದಡ ಇದೆ ಅಂತ ಗೊತ್ತಿಲ್ಲ. ಕೈಯಲ್ಲಿ ಸ್ವಲ್ಪ ಶಕ್ತಿ ಇರುತ್ತೆ, ಹಿಂದು ಮುಂದು ಏನೂ ಕಾಣೋದಿಲ್ಲ. ಅಮಾವಾಸ್ಯೆ ಕತ್ತಲು, ಆಕಾಶ ಎಲ್ಲ ಮೋಡಗಳಿಂದ ತುಂಬಿಕೊಂಡಿದೆ, ನಕ್ಷತ್ರಗಳು ಕಾಣಿಸ್ತಾ ಇಲ್ಲ, ಚಂದ್ರ ಕಾಣಿಸ್ತಾ ಇಲ್ಲ, ಕಗ್ಗತ್ತಲೆ. ಅಂತಹ ಕಗ್ಗತ್ತಲೆಯ ಕಾಡಿನಲ್ಲಿ, ನೀರಿನ ಕಾಡಿನಲ್ಲಿ, ದೊಡ್ಡದಾದ ಸಮುದ್ರದ ಪ್ರವಾಹದ ಮಧ್ಯದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇವೆ. ನಾವು ನಮ್ಮ ಕೈ ಬಲದಿಂದಾಗಿ ಈಜಿ ದಡವನ್ನು ಸೇರುತ್ತೇವೆ ಅಂತ ಹೇಳಿದ್ರೆ ಪರಮ ಮೂರ್ಖರಾಗ್ತೇವೆ. ಸ್ವಲ್ಪ ಹೊತ್ತು ಈಜುತ್ತೇವೆ, ಕೈ ಸೋಲೆ ಬರುತ್ತೆ, ನಮ್ಮಿಂದ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸುಮ್ಮನಾಗ್ತೇವೆ. ಜನರೆಲ್ಲ ನಮ್ಮ ಜೊತೆಯಲ್ಲಿ ಹೇಗಿದ್ದಾರೋ ಅದೇ ಮಾರ್ಗವನ್ನು ನಾವು ಅನುಸರಣೆ ಮಾಡಿಬಿಡ್ತೇವೆ. 10ರಲ್ಲಿ 11ನೆಯವರಾಗಿ ಆ ಕುರಿಯ ಮಂದೆಯನ್ನ ಅನುಸರಿಸುವ ಇನ್ನು ಉಳಿದ ಕುರಿಗಳ ಹಾಗೆ ನಾವು ಕೂಡ ಈ ಸಂಸಾರದಲ್ಲಿ ಮಧ್ಯದಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇರ್ತೇವೆ. ಆದರೆ ಇಂತಹ ಘೋರವಾದ ಸಂಸಾರವನ್ನ ಬ್ರಹ್ಮಾದಿ ದೇವತೆಗಳೆಲ್ಲ ದಾಟಿಬಿಟ್ರು. ಯಾಕೆ ಅಂತಂದ್ರೆ ದೊಡ್ಡ ಹಡಗಿನ ಆಸರೆ ಅವರಿಗೆ ಸಿಕ್ತು. ಅವರು ಸಂಸಾರದ ಸಾಗರದಲ್ಲಿ ಬಿದ್ದವರೇ, ಆದರೂ ಯಸ್ಯೇ ತುರಿಜಾನಾನಾಂ ಅಕ್ಷರಂ ಬ್ರಹ್ಮ ತತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಚಿಕೇಮಸಿ. ಕಠೋಪನಿಷತ್ತಿನಲ್ಲಿ ಯಮಧರ್ಮ ನಚಿಕೇತನನ್ನು ಕುರಿತು ಹೇಳುವಂತಹ ಮಾತಿದ್ದು. ಪರಮಾತ್ಮ ಅಭಯಂ ತಿತೀರ್ಷತಾಂ ಪಾರಂ. ಯಾರು ಸಂಸಾರ ಸಾಗರವನ್ನು ದಾಟಬೇಕು ಅಂತ ಅಂದುಕೊಂಡಿದ್ದಾರೋ ಅದರ ದಡ ಯಾರು ಅಂತಂದ್ರೆ ಪರಮಾತ್ಮನೇ. ಈ ಸಾಗರದ ಕೊನೆ ಯಾವುದು ಅಂತಂದ್ರೆ ಅದು ಪರಮಾತ್ಮನೇ. ಪರಮಾತ್ಮನನ್ನು ಹೊಂದಿದಿರಿ ಅಂತಾದ್ರೆ ಸಂಸಾರವನ್ನು ದಾಟಿದಿರಿ ಅಂತ ಅರ್ಥ. ಅಲ್ಲ, ದಾಟಬೇಕಲ್ಲ, ಹೇಗ್ ದಾಟೋದು? ಯಸ್ಸೇ ತುರೀಜಾನಾನಾಂ ಈಜಾನಾನಾಂ. ಈ ಸಂಸಾರದಲ್ಲಿ ಬಿದ್ದು ಒದ್ದಾಡುವವರಿಗೆ ಯಹ ಸೇತುವೆ ಹಾಗೆ, ನೌಕೆಯ ಹಾಗೆ ಇರುವವನು ಯಾರು? ಪರಮಾತ್ಮನೇ. ಈ ಪರಮಾತ್ಮನ ಪಾದ ಕಮಲಗಳನ್ನ ಆಶ್ರಯಿಸಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಈ ಪರಮಾತ್ಮನ ಪಾದ ಕಮಲಗಳು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಪರಮಾತ್ಮನ ನಖಗಳಿಂದ, ಉಗುರುಗಳಿಂದ ಒಂದು ಪ್ರಕಾಶ ಹೊರಗಡೆ ಚಿಮ್ಮತ್ತಂತೆ. ಬಹಳ ಕತ್ತಲಿನಲ್ಲಿ ಇದ್ದವನಿಗೆ ಸೂರ್ಯನ ಪ್ರಕಾಶ ಬಂತು ಅಂತಂದ್ರೆ ಕತ್ತಲಿನಿಂದ ಉಂಟಾದ ಭಯವೆಲ್ಲ ಹೋಗಿಬಿಡತ್ತೆ. ಹೇಗೋ ಭಗವಂತನ ಪಾದ ಪದ್ಮಗಳಲ್ಲಿ ಭಗವಂತನ ನಖಾಗ್ರದಿಂದಾಗಿ ಉಗುರಿನ ತುದಿಯಿಂದ ಹೊರಚಿಮ್ಮುವಂತಹ ಯಾವ ಕಿರಣಗಳಿದೆಯೋ ಅದು ಜ್ಞಾನದ ಕಿರಣಗಳು. ಆ ಜ್ಞಾನದ ಕಿರಣಗಳಿಂದಾಗಿ ತತ್ವಜ್ಞಾನವನ್ನು ಪಡೆದಂತಹ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಈ ಸಂಸಾರ ಸಾಗರವನ್ನ ಅನಾಯಾಸವಾಗಿ ದಾಟಿ ಬಿಟ್ಟಿದ್ದಾರೆ. ಹಾಗಾದ್ರೆ ಯಾವ ಪರಮಾತ್ಮನ ಪಾದ ಪದ್ಮಗಳ ಬಲದಿಂದಾಗಿ, ಅದರ ಆಶ್ರಯದ ಬಲದಿಂದಾಗಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ಉತ್ತಮವಾದಂತಹ ಪದವಿಯನ್ನು ಪಡೆದಿದ್ದಾರೋ ಅಂತಹ ಪರಮಾತ್ಮನಿಗೆ ಈ ಕಂಸ
ಧೂಳಿಗೂ ಸಮಾನನಲ್ಲ, ಪಾದದ ಧೂಳಿಗೂ ಸಮಾನನಲ್ಲ. ಇವನೇನ್ ಕೃಷ್ಣನಿಗೆ ಮಾಡ್ಲಿಕ್ಕೆ ಸಾಧ್ಯ? ನನ್ನ ಮಹತ್ವವನ್ನು ನೋಡಿ ಆ ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮನ ಉಗುರಿನ ತುದಿಯನ್ನ ಆಶ್ರಯಿಸಿ ತಮ್ಮ ಎಲ್ಲ ಸಂಸಾರದ ತಾಪತ್ರಯಗಳನ್ನು ಕಳೆದು ಬಿಟ್ರೆ, ಈ ಕಂಸನ ಈ ನನ್ನನ್ನ ಕಳಿಸುವ ಈ ಕೆಲಸದಿಂದಾಗಿ ಇಡೀ ಪಾದಗಳ ದರ್ಶನ ಮಾಡುವಂತಹ ಸೌಭಾಗ್ಯ ಸಿಕ್ಕಿದೆ ನನಗೆ ಇನ್ನೂ ದೊಡ್ಡ ಅನುಗ್ರಹವಾಯಿತು ಅಂತ ಸಂತೋಷ ಪಡ್ತಾ ಇದ್ದಾನೆ ಅಕ್ರೂರ. ಪರಮಾತ್ಮನ ನಖಾಗ್ರಗಳಿಂದ ಚಿಮ್ಮುವ ಕಾಂತಿಯನ್ನ ಆಶ್ರಯಿಸಿಕೊಂಡು ತಮ್ಮ ಸಂಸಾರವನ್ನ ಬ್ರಹ್ಮಾದಿ ದೇವತೆಗಳೆಲ್ಲ ಪರಿಹಾರ ಮಾಡಿಕೊಂಡು ಬ್ರಹ್ಮನ ಪದವಿಯನ್ನು ಪಡೆದಿದ್ದಾರೆ ಅಂತಂದ್ರೆ ನಾನು ಇವತ್ತೇ ಹೋಗಿ ಕೃಷ್ಣನ ಪಾದಗಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕೃಷ್ಣ ನಿನ್ನ ಪಾದಗಳನ್ನು ಬಿಡಲಾರೆ ಅಂತ ಆ ಪರಮಾತ್ಮನ ಪಾದಗಳನ್ನು ಸ್ಪರ್ಶ ಮಾಡ್ತೇನೆ. ಪೂರ್ತಿಯಾಗಿ ಆ ಪರಮಾತ್ಮನ ಪಾದಗಳ ದರ್ಶನವಾಗತ್ತೆ ಅಂತಾದಾಗ ನನ್ನಷ್ಟು ಸೌಭಾಗ್ಯವಂತರು ಯಾರಿದ್ದಾರೆ? ಕಂಸ ಯಾವುದೇ ಉದ್ದೇಶದಿಂದ ಕಳಿಸಿರ್ಲಿ, ಆದ್ರೆ ನನಗಂತೂ ಕೃಷ್ಣನ ದರ್ಶನವಾಗ್ತಾ ಇದೆ. ಯಾರೋ ಒಬ್ರು ದೊಡ್ಡ ಆಫೀಸಿನಲ್ಲಿ ಕೆಲಸ ಮಾಡೋರಿಗೆ ಉಡುಪಿಯಲ್ಲೋ ಅಥವಾ ಯಾವುದೋ ಒಂದು ಉತ್ತರ ಭಾರತದ ಹರಿದ್ವಾರದಲ್ಲೋ ಏನೋ ಒಂದು ಕೆಲಸ ಇದೆ, ಹೋಗ್ ಬನ್ನಿ ಅಂತ ಹೇಳಿದರೆ ಅವ್ರ ಕೆಲಸ ಏನೋ ಇರ್ಲಿ, ನಮಗಂತೂ ಕೃಷ್ಣನ ದರ್ಶನ ಆಯ್ತಲ್ಲ, ಉಡುಪಿಯಲ್ಲಿರುವ ಕೃಷ್ಣನ ದರ್ಶನವಾಯ್ತಲ್ಲ, ಹರಿದ್ವಾರಕ್ಕೆ ಹೋದ್ರೆ ಅಲ್ಲಿ ಗಂಗಾ ನದಿಯ ಸ್ನಾನವಾಯ್ತಲ್ಲ, ಎಷ್ಟೋ ಪುಣ್ಯ ಆಯ್ತು ಬಿಡು. ಅವ್ರು ಕಳಿಸಿದ ಆಫೀಸಿನ ಕೆಲಸಕ್ಕೋ ಮತ್ತೊಂದಕ್ಕೋ ಇರ್ಲಿ, ಆದ್ರೆ ನನ್ನ ಕೆಲಸವಂತೂ ಆಯ್ತಲ್ಲ ಅಂತ ಸಂತೋಷದಿಂದ ಆ ಕ್ಷೇತ್ರಗಳಿಗೆ ಹೋಗಿ ಬರ್ತೇವಲ್ಲ. ಅದರಂತೆ ಅಕ್ರೂರನು ಕೂಡ ಕಂಸನ ಉದ್ದೇಶ ಏನೇ ಇರ್ಲಿ, ಕಂಸನ ಉದ್ದೇಶವಂತೂ ನಿಷ್ಫಲವಾಗೋದು 100ಕ್ಕೆ 100ರಷ್ಟು ಸಿದ್ಧ. ಯಾಕೆ ಅಂತಂದ್ರೆ ಕೃಷ್ಣನ ಎದುರಿಗೆ ಹೋರಾಟ ಮಾಡೋದು ಅಂತಂದ್ರೆ ಕಲ್ಲು ಬಂಡೆ ಎದುರಿನಲ್ಲಿ ಮಣ್ಣನ್ನ ತೆಗೆದುಕೊಂಡು ಎಸೆಯೋದು ಅಂತಂದ್ರೆ ಎರಡೂ ಒಂದೇ. ಬಂಡೆಗೆ ಏನೂ ಆಗೋದಿಲ್ಲ, ಮಣ್ಣು ಉಳಿಯೋದಿಲ್ಲ. ಅದರಂತೆ ಕೃಷ್ಣನಿಗೆ ಇವನೇನು ಮಾಡಿಲಿಕ್ಕೆ ಸಾಧ್ಯ? ನಾನಂತರೂ ಕೃಷ್ಣನನ್ನ ಕರೆದುಕೊಂಡು ಬರ್ತೇನಲ್ಲ, ನನ್ನ ಸೌಭಾಗ್ಯ ಎಷ್ಟಿದೆ. ಕೃಷ್ಣನ ಪೂರ್ತಿಯಾದ ಪಾದಕಮಲಗಳ ದರ್ಶನ ನನಗಾಗತ್ತಲ್ಲ, ನನ್ನಂತಹ ಭಾಗ್ಯಶಾಲಿ ಯಾರಿದ್ದಾನೆ ಅಂತ ಬಹಳ ಸಡಗರದಿಂದ ಅಕ್ರೂರ ತವಕದಿಂದಾಗಿ ಹೋಗ್ತಾ ಇದ್ದ. ಕಂಸೋಬತಾದ್ಯಾಕೃತಮೇತ್ಯನುಗ್ರಹಂ ದ್ರಕ್ಷೇಂಘ್ರಿ ಪದ್ಮಂ ಪ್ರಹಿತೋ ಅಮುನಾ ಹರೇ. ಕಂಸ ನನಗೆ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಯಾಕೆ? ನಾನಿವತ್ತು ಪರಮಾತ್ಮನ ಪಾದಕಮಲಗಳನ್ನು ನೋಡ್ತಾ ಇದ್ದೇನೆ. ಇವನು ಕಳಿಸ್ತಾ ಇದ್ದಾನೆ, ಇವನು ಕಳಿಸಿದ್ರಿಂದಾಗಿ ದೊಡ್ಡ ಫಲ ಸಿಕ್ತು ನನಗೆ. ಕೃಷ್ಣನ ಪಾದಕಮಲಗಳನ್ನು ನೋಡುವಂತಹ ದೊಡ್ಡ ಸೌಭಾಗ್ಯ. ಏನಪ್ಪ ಆ ಪಾದಕಮಲಗಳನ್ನು ನೋಡಿದ್ರೆ ಯಾರು ಫಲವನ್ನು ಪಡೆದವರಿದ್ದಾರೆ ಅಂತ ಕೇಳಬೇಡ. ಯಾಕೆ ಅಂದ್ರೆ ಕಂಸನೇ ಮೊದಲಾದ ಬ್ರಹ್ಮಾದಿ ದೇವತೆಗಳೇ ಆ ಪರಮಾತ್ಮನ ಪಾದಗಳ ಉಗುರಿನಿಂದ ಚಿಮ್ಮಿದ ಕಾಂತಿಯನ್ನ ಆಶ್ರಯಿಸಿಕೊಂಡು ತಮ್ಮ ಎಲ್ಲ ಅನಿಷ್ಟಗಳನ್ನ ನಿವೃತ್ತಿ ಮಾಡಿಕೊಂಡು ಬ್ರಹ್ಮಾದಿ ಪದವಿಯನ್ನ ಏರಿದ್ದಾರೆ ಅಂತಾದರೆ ಉಗುರಿನ ಕಾಂತಿಯಿಂದಲೇ ಇಷ್ಟೆಲ್ಲ ಫಲವನ್ನು ಪಡೆದಿರ್ಬೇಕಾದ್ರೆ ನಾ ಇವತ್ತು ಪೂರ್ತಿಯಾಗಿ ಪರಮಾತ್ಮನ ಪಾದವನ್ನ ಸ್ಪರ್ಶ ಮಾಡಿಬಿಡ್ತೇನೆ. ನನ್ನ ಸೌಭಾಗ್ಯ ಎಷ್ಟರದ್ದು, ದೊಡ್ಡದಾದಂತಹ ಅನುಗ್ರಹ ನನಗಾಯ್ತು ಪರಮಾತ್ಮನದ್ದು ಅಂತಂದುಕೊಂಡು ಹೋಗ್ತಾ ಇದ್ದಾನೆ. ಕೃತಾವತಾರಸ್ಯ ದುರತ್ಯಯಂ ತಮಃ ಪೂರ್ವೇ ತರನ್ಯನ್ನಖ ಮಂಡಲ ತ್ವಿಷ. ಸಂಸಾರದಲ್ಲಿ ಬಂದಂತಹ ದೊಡ್ಡ ದೊಡ್ಡ ಅನರ್ಥಗಳನ್ನ ಆಪತ್ತುಗಳೆಲ್ಲವನ್ನು ಕೂಡ ಪರಮಾತ್ಮನ ಪಾದದಿಂದ ಹೊರಹೊಮ್ಮುವ ಕಾಂತಿಯನ್ನ ಆಶ್ರಯಿಸಿಕೊಂಡು ಜನರ ಪರಿಹಾರ ಮಾಡಿಕೊಂಡಿದ್ದಾರೆ. ಅಂತಹ ಪೂರ್ತಿಯಾದ ಪಾದಗಳ ಸ್ಪರ್ಶ ನನ್ನ ಕೈಗೆ ಆಗತ್ತೆ, ನನ್ನ ದೇಹಕ್ಕೆ ಆಗತ್ತೆ, ನನ್ನ ಜೀವನ ಸಫಲವಾಯಿತು ಅಂತ ಅಕ್ರೂರ ಯೋಚನೆ ಮಾಡ್ತಾ ಇದ್ದಾನೆ. ಈ ಪಾದ ಕಮಲವನ್ನು ನಾನೇನ್ ಮುಡ್ತಾ ಇದ್ದೇನಲ್ಲ, ಇದು ಸಾಮಾನ್ಯವಾದದ್ದಲ್ಲ. ಯಾವ ಗಂಗಾ ನದಿಯನ್ನು ನಾನು ಹೋಗಿ ಸ್ನಾನ ಮಾಡ್ತೇನಲ್ಲ, ಸಾಮಾನ್ಯವಾದಂತಹ ಗಂಗಾ ನದಿ ಅಲ್ಲ ಇದು. ಈ ತರ ಯೋಚನೆ ಇರ್ಬೇಕು. ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಬರುವಂತಹ ಟ್ಯಾಪ್ ನೀರಲ್ಲಿ ಸ್ನಾನ ಮಾಡಿದರೆ ಹೇಗೋ ಅದೇ ತರದ್ ನೀರಿದು ಅಂತ ಅಂದುಕೊಂಡು ಸೋಪ್ ಹಚ್ಕೊಂಡು ಚೆನ್ನಾಗಿ ಆ ಗಂಗಾ ನದಿಯಲ್ಲಿ ಬಿದ್ದು ಈಸಾಡಿದರೆ ಕೆರೆಯಲ್ಲಿ ಬಿದ್ದು ಕೆಸರಿನಲ್ಲಿ ಓಡಾಡಿ ಬರುವಂತಹ ಕೋಣಕ್ಕೂ ನಮಗೂ ಯಾವ ವ್ಯತ್ಯಾಸವೂ ಇರೋದಿಲ್ಲ. ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ಏನು ಭಾವನೆ ಇರುತ್ತೆ? ವಾಮನ ರೂಪಿಯಾದಂತಹ ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದು ತನ್ನ ಪಾದದ ಹೆಬ್ಬರಳ ಸಂಪರ್ಕದಿಂದ ಬ್ರಹ್ಮಾಂಡವನ್ನ ಒಡೆದು ಅದರ ಹೊರಗಡೆಯಲ್ಲಿರುವ ನೀರು ಬ್ರಹ್ಮಾಂಡದ ಒಳಗಡೆಯಲ್ಲಿ ಪ್ರವೇಶವಾಯಿತು. ಪ್ರವೇಶವಾದ ನೀರನ್ನ ಬ್ರಹ್ಮಾದಿ ದೇವತೆಗಳು ತಮ್ಮ ಕಮಂಡಲಿನಲ್ಲಿ ಹಿಡಿದುಕೊಂಡ್ರು. ರುದ್ರದೇವರು ತಮ್ಮ ತಲೆಯಲ್ಲಿ ಧರಿಸಿದರು. ಅದನ್ನ ಭಗೀರಥನೇ ಮೊದಲಾದಂತಹ ರಾಜ ಮಹಾರಾಜರು ಬಹಳ ಪ್ರಯತ್ನ ಪಟ್ಟು
ಸ್ವರ್ಗಲೋಕದಿಂದಾಗಿ ಭೂಮಿಗೆ ಇಳಿಸಿದ್ದಾರೆ. ಅಂತಹ ಗಂಗಾ ನದಿಯಲ್ಲಿ ನಾನು ಸ್ನಾನ ಮಾಡ್ತಾ ಇದ್ದೇನೆ. ಇದರಲ್ಲಿ ಋಷಿಮುನಿಗಳು, ಪರಮಾತ್ಮ ಅನೇಕ ಅವತಾರಗಳಲ್ಲಿ ಈ ತೀರದಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಅನೇಕ ಋಷಿಮುನಿಗಳು ಈ ನದಿಯಲ್ಲಿ ಸ್ನಾನವನ್ನು ಮಾಡಿ ಈ ನದಿಯನ್ನು ಪವಿತ್ರಗೊಳಿಸಿದ್ದಾರೆ ಅಂತ ಚಿಂತನೆಯಿಂದ ನಾವು ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಆವಾಗ ಗಂಗಾ ನದಿಯ ಸ್ನಾನದ ಫಲ ನಮಗೆ ಸಿಕ್ಕೀತು. ಅದರಂತೆ ಅಕ್ರೂರ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಯಾವ ಪರಮಾತ್ಮನ ಪಾದ ಕಮಲಗಳನ್ನ ಆಶ್ರಯಿಸ್ತಾ ಇದ್ದೇನೋ ಅದು ಸಾಮಾನ್ಯವಾದಂತಹದ್ದಲ್ಲ. ಬ್ರಹ್ಮ ರುದ್ರಾದಿ ದೇವತೆಗಳು ಆ ಪರಮಾತ್ಮನ ಪಾದಗಳನ್ನ ಪೂಜಿಸ್ತಾ ಇದ್ದಾರೆ. ಯಾವ ಲಕ್ಷ್ಮೀದೇವಿಯ ಕಟಾಕ್ಷದಕ್ಕೋಸ್ಕರವಾಗಿ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಜೀವನವೂ ಕೂಡ ಅಪಹಪಿಸ್ತಾ ಇರ್ತಾನೋ ಅಂತಹ ಲಕ್ಷ್ಮೀದೇವಿಯು ಕೂಡ ಆ ಪರಮಾತ್ಮನ ಪಾದ ಕಮಲಗಳ ಆರಾಧನೆಯಲ್ಲಿ ನಿರಂತರವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ. ಮುನಿಗಳು, ಪಂಚರಾತ್ರವನ್ನ ಅಧ್ಯಯನ ಮಾಡುವಂತಹ ತಪಸ್ವಿಗಳು ಯಾರ್ಯಾರಿದ್ದಾರೋ ಅವ್ರು ಎಲ್ಲರೂ ಕೂಡ ಈ ಪರಮಾತ್ಮನ ಪಾದಕಮಲಗಳನ್ನ ಅರ್ಚನೆ ಮಾಡಿದ್ದಾರೆ. ಇಂತಹ ಪರಮಾತ್ಮ ತಾನು ಗೋಪಾಲಕನಾಗಿ ಅವತಾರ ಮಾಡಿಕೊಂಡು ಗೋಗಳನ್ನ ಮೇಯಿಸ್ತಾ ಮೇಯಿಸ್ತಾ ಕಾಡಿನಲ್ಲಿ ತನ್ನ ಪಾದಗಳಿಂದ ಸಂಚಾರ ಮಾಡಿ ತನ್ನ ಪಾದಗಳನ್ನೆಲ್ಲ ಕಠೋರವಾದಂತಹ ಕಲ್ಲುಗಳ ಸಂಪರ್ಕವಾಗುವ ಹಾಗೆ ಮಾಡಿಕೊಂಡಿದ್ದಾನೆ. ಗೋಪಿಯರೆಲ್ಲ ಈ ಪರಮಾತ್ಮನ ಪಾದಕಮಲಗಳನ್ನು ನಿರಂತರವಾಗಿ ಅರ್ಚನೆ ಮಾಡ್ತಾ ಇದ್ದಾರೆ. ತಪಸ್ಸನ್ನ ಮಾಡಿ ಗೋಪಿಯರಾಗಿ ಹುಟ್ಟಿ ಪರಮಾತ್ಮನ ಪಾದ ಸೇವೆಯ ಸೌಭಾಗ್ಯವನ್ನು ಪಡೆದಿದ್ದಾರೆ. ಅಂತಹ ಪರಮಾತ್ಮನ ಪಾದಗಳ ಸಂಪರ್ಕ ನನಗೆ ಇವತ್ತಾಗಲಿಕ್ಕಿದೆ. ಯದರ್ಚಿತಂ ಬ್ರಹ್ಮ ಭವಾದಿಭಿಃ ಸುರೈಃ ಶ್ರಿಯಾ ಚ ದೇವ್ಯಾ ಮುನಿಭಿಃ ಸಸಾತ್ವತೈಃ ಗೋಚಾರಣಾಯ ಅನುಚರೈಶ್ಚರದ್ವನೆ ಯದ್ಗೋಪಿಕಾನಾಂ ಕುಚ ಕುಂಕುಮಾಂಕಿತಂ. ಬ್ರಹ್ಮ ರುದ್ರಾದಿ ದೇವತೆಗಳೇ ಮೊದಲಾದಂತಹ ಎಲ್ಲ ದೇವತೆಗಳು ಪರಮಾತ್ಮನ ಪಾದಕಮಲಗಳನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿ, ಮುನಿಗಳು, ತಪಸ್ವಿಗಳು ಯಾರ್ಯಾರಿದ್ದಾರೋ ಇವರೆಲ್ಲರೂ ಪರಮಾತ್ಮನ ಪಾದಗಳ ಕಮಲವನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಗೋಪಿಯರು ಕೃಷ್ಣನ ಪಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಕೃಷ್ಣ ತನ್ನ ಮೃದುವಾದ ಪಾದಗಳನ್ನ ಗೋಕುಲದಲ್ಲೆಲ್ಲ ಸಂಚಾರ ಮಾಡಿ ಆ ಸ್ಥಳವನ್ನ ಪವಿತ್ರವನ್ನಾಗಿಸಿದ್ದಾನೆ. ಅಂತಹ ಪರಮಾತ್ಮನ ಪಾದ ಕಮಲಗಳ ದರ್ಶನ ನನಗಾಗ್ಲಿಕ್ಕಿದೆ ಅಂತ ಅತ್ಯಂತ ಉತ್ಸಾಹದಿಂದಾಗಿ ನಂದಗೋಕುಲಕ್ಕೆ ತೆರಳುತ್ತಾ ಇದ್ದಾನೆ. ಹೀಗೆ ಆ ಕೃಷ್ಣನ ಮುಖವನ್ನ ಮುಂದೆ ವರ್ಣನೆ ಮಾಡ್ತಾನೆ. ಪಾದಗಳ ವರ್ಣನೆ ಆಯಿತು, ಆ ಕೃಷ್ಣನ ಮುಖ ಹೇಗಿದೆ ಅಂತ ಅದರ ವರ್ಣನೆ, ಆ ಪರಮಾತ್ಮನ ಸಾಮೀಪ್ಯ ಮುಂತಾದವುಗಳೆಲ್ಲವೂ ಕೂಡ ತುಂಬಾ ಮುಂದಿನ ಕಥೆಯಲ್ಲಿದೆ. ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.